ಎಲ್ಲರಿಗೂ ನಮಸ್ಕಾರ. ಇದೊಂದು ಕಥೆಯಲ್ಲ, ಇದೊಂದು ವಿಧಿಯ ಲೀಲೆ, ಇದೊಂದು ಶೌರ್ಯದ ಸಾಕ್ಷಿ. ಅಭಿಮನ್ಯು ಕೇವಲ 16 ವರ್ಷದ ವೀರ. ಶ್ರೀಕೃಷ್ಣನು ಪಕ್ಕದಲ್ಲೇ ಇದ್ದರೂ ಏಕೆ ಅವನನ್ನು ಉಳಿಸಲಿಲ್ಲ? ಈ ಪ್ರಶ್ನೆ ಯುಗ ಯುಗಾಂತರಗಳಿಂದ ಮನಸ್ಸನ್ನು ಕಲಕುತ್ತಿದೆ. ಆದರೆ ಉತ್ತರವು ಅವನ ಜನನದ ರಹಸ್ಯದಲ್ಲಿಯೇ ಅಡಗಿದೆ. ಮಹಾಭಾರತದ ಮಹಾಯುದ್ಧಕ್ಕಾಗಿ ಎಲ್ಲಾ ದೇವತೆಗಳು ಭೂಮಿಗೆ ಇಳಿದರು, ತಮ್ಮ ಭಾಗಶಃ ಅವತಾರಗಳೊಂದಿಗೆ ತಮ್ಮ ಪಾತ್ರಗಳನ್ನು ನಿರ್ವಹಿಸಲು. ಆಗ ದೇವತೆಗಳು ಚಂದ್ರದೇವರ ಬಳಿಗೆ ಹೋದರು. ನಿಮ್ಮ ಮಗ ವರ್ಚಸ್ಸನ್ನು ಭೂಮಿಗೆ ಕಳುಹಿಸಿ ಎಂದು ವಿನಂತಿಸಿದರು. ಆದರೆ ಚಂದ್ರದೇವರು ತಿರಸ್ಕರಿಸಿದರು, ಏಕೆಂದರೆ ವರ್ಚಸ್ ಅವನ ಪ್ರಾಣಕ್ಕಿಂತಲೂ ಪ್ರಿಯ. ಆದರೆ ಮತ್ತಷ್ಟು ಮನವೊಲಿಕೆಯ ನಂತರ ಚಂದ್ರದೇವರು 2 ಷರತ್ತುಗಳ ಮೇಲೆ ಒಪ್ಪಿದರು. ಮೊದಲನೆಯದ್ದು, ವರ್ಚಸ್ ಅರ್ಜುನನಿಗೆ ಮಾತ್ರ ಜನಿಸಬೇಕು, ಏಕೆಂದರೆ ಅರ್ಜುನನು ಇಂದ್ರನ ಮಗ, ಧರ್ಮದ ಮಾರ್ಗದಲ್ಲಿ ನಡೆಯುವವನು. ಎರಡನೆಯದ್ದು, ವರ್ಚಸ್ನ ಅವತಾರ ಕೇವಲ 16 ವರ್ಷಗಳಿಗೆ ಮಾತ್ರ. 16 ವರ್ಷಗಳ ನಂತರ ಅವನು ಮತ್ತೆ ಚಂದ್ರಲೋಕಕ್ಕೆ ಹಿಂದಿರುಗಬೇಕು. ಇದೇ ಅಭಿಮನ್ಯುವಿನ ಜನನದ ರಹಸ್ಯ, ಇದೇ ಅವನ ವಿಧಿ. ಅಭಿಮನ್ಯು ಚಿಕ್ಕ ವಯಸ್ಸಿನಲ್ಲಿಯೇ ಸಾಯಬೇಕಿತ್ತು. ಇದು ಚಂದ್ರದೇವರ ಷರತ್ತು, ಇದು ಬ್ರಹ್ಮಾಂಡದ ನಿಯಮ. ಆದರೆ ಅಭಿಮನ್ಯುವಿನ ಸಾವಿಗೆ ಇನ್ನೊಂದು ಕಾರಣವೂ ಇತ್ತು. ಅದೇ ಅರಣ್ಯ ಪರ್ವದಲ್ಲಿ ನಡೆದ ಒಂದು ಘಟನೆ. ಒಮ್ಮೆ ಪಾಂಡವರು ಆಶ್ರಮದಿಂದ ಹೊರಗಿದ್ದಾಗ ದುಷ್ಟ ಸೈಂಧವನು ದ್ರೌಪದಿಯನ್ನು ಅಪಹರಿಸಲು ಪ್ರಯತ್ನಿಸಿದನು. ದ್ರೌಪದಿ ಬೇಡಿಕೊಂಡಳು, ನಾನು ನಿನ್ನ ಸಹೋದರಿಯಂತೆ. ಆದರೆ ಆ ದುಷ್ಟನು ಕಿವಿಗೊಡಲೇ ಇಲ್ಲ. ಆಗ ಅರ್ಜುನ ಮತ್ತು ಭೀಮರು ಬಂದರು. ಸೈಂಧವನನ್ನು ಹಿಡಿದು ಸೋಲಿಸಿ ದ್ರೌಪದಿಯ ಮುಂದೆ ನಿಲ್ಲಿಸಿದರು. ಅವರು ಆಗಲೇ ಅವನನ್ನು ಕೊಲ್ಲಬೇಕಾಗಿತ್ತು, ಆದರೆ ಕೌಟುಂಬಿಕ ಸಂಬಂಧದ ಕಾರಣ ಅವನನ್ನು ಕ್ಷಮಿಸಿಬಿಟ್ಟರು. ಇದೇ ಅವರ ದೊಡ್ಡ ತಪ್ಪು. ಸೈಂಧವನು ಈ ಅವಮಾನವನ್ನು ಮರೆಯಲಿಲ್ಲ. ಅವನು ಕಠಿಣ ತಪಸ್ಸು ಮಾಡಿ ಶಿವನ ಅನುಗ್ರಹವನ್ನು ಪಡೆದನು. ಶಿವನು ಕನಸಿನಲ್ಲಿ ಕಾಣಿಸಿಕೊಂಡಾಗ ಸೈಂಧವನು ತನ್ನ ಸೇಡು ತೀರಿಸಿಕೊಳ್ಳುವ ಇಚ್ಛೆಯನ್ನು ವ್ಯಕ್ತಪಡಿಸಿದನು. ಶಿವನು ನಕ್ಕು ಹೇಳಿದನು, ಅರ್ಜುನನನ್ನು ಸೋಲಿಸುವುದು ಅಸಾಧ್ಯ. ಅವನ ಬಳಿ ದೈವಿಕ ಅಸ್ತ್ರಗಳಿವೆ, ಇಂದ್ರನ ಆಶೀರ್ವಾದವಿದೆ. ಆದರೆ ನಾನು ನಿನಗೆ ಒಂದು ವರವನ್ನು ನೀಡುತ್ತೇನೆ. ಅರ್ಜುನನನ್ನು ಹೊರತುಪಡಿಸಿ ಇತರ 4 ಪಾಂಡವರನ್ನು ಕೇವಲ 1 ದಿನದ ಮಟ್ಟಿಗೆ ಮಾತ್ರ ನೀನು ಸೋಲಿಸಬಹುದು. ಈ ವರವೇ ಅಭಿಮನ್ಯುವಿನ ಸಾವಿಗೆ ಕಾರಣವಾಯಿತು. ಚಂದ್ರದೇವರ ಷರತ್ತು, 16 ವರ್ಷಗಳ ಶಿವನ ವರ, 1 ದಿನದ ಸೋಲು. ಮಹಾಭಾರತದ 13ನೇ ದಿನ ಈ 2 ಷರತ್ತುಗಳು ಒಂದಾದವು. ಅದಕ್ಕಾಗಿಯೇ ಕೃಷ್ಣನು ಮಧ್ಯಪ್ರವೇಶಿಸಲಿಲ್ಲ, ಏಕೆಂದರೆ ಅಭಿಮನ್ಯುವಿನ ಸಾವು ಅನಿವಾರ್ಯವಾಗಿತ್ತು. ಈಗ ಆ 13ನೇ ದಿನದ ಘಟನೆಗಳನ್ನು ಅರ್ಥ ಮಾಡಿಕೊಳ್ಳೋಣ. ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ಪದ್ಮವ್ಯೂಹ ಅಥವಾ ಚಕ್ರವ್ಯೂಹ ಎರಡೂ ಒಂದೇ. ಇದೊಂದು ಅದ್ಭುತ ಯುದ್ಧ ರಚನೆ, ಒಂದು ಮಾಯಾ ಚಕ್ರ. ಈ ರಚನೆಯನ್ನು ಭೇದಿಸಲು ಕೇವಲ 4 ಜನರಿಗೆ ಮಾತ್ರ ಸಾಧ್ಯವಿತ್ತು: ಅರ್ಜುನ, ಕೃಷ್ಣ, ಪ್ರದ್ಯುಮ್ನ ಮತ್ತು ಅಭಿಮನ್ಯು. ಆದರೆ ಆ ದಿನ ಪಾತಾಳ ಲೋಕದ ಸಂಸ್ಥಾಪಕರು ದುರ್ಯೋಧನನಿಗೆ ಸಹಾಯ ಮಾಡಲು ಬಂದರು. ನರಕಾಸುರನ ಮಗ ಭಾಗದತ್ತನು ತನ್ನ ಪ್ರಬಲ ಸೈನ್ಯದೊಂದಿಗೆ ಬಂದನು. ಅವರೆಲ್ಲರೂ ಅರ್ಜುನನನ್ನು ಕೆಣಕಿದರು. ಕೃಷ್ಣ ಮತ್ತು ಅರ್ಜುನರನ್ನು ಚಕ್ರವ್ಯೂಹದಿಂದ ಬಹಳ ದೂರಕ್ಕೆ ಕರೆದೊಯ್ದರು. ಪ್ರದ್ಯುಮ್ನನು ಸಹ ದೂರದಲ್ಲಿದ್ದನು. ಆಗ ಧರ್ಮರಾಜನು ಅಭಿಮನ್ಯುವಿನ ಬಳಿಗೆ ಬಂದನು. ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸು ಎಂದು ವಿನಂತಿಸಿದನು. ಅಭಿಮನ್ಯು ಹೇಳಿದನು, ಚಿಕ್ಕಪ್ಪ, ನನ್ನ ತಂದೆ ಅರ್ಜುನನು ಚಕ್ರವ್ಯೂಹವನ್ನು ಹೇಗೆ ಪ್ರವೇಶಿಸಬೇಕೆಂದು ಕಲಿಸಿದ್ದಾರೆ, ಆದರೆ ಅದರಿಂದ ಹೇಗೆ ಹೊರಬೇಕೆಂಬುದು ಎಂದಿಗೂ ಕಲಿಸಲಿಲ್ಲ. ಒಮ್ಮೆ ಒಳಗೆ ಹೋದರೆ ಅಪಾಯ ಎದುರಾದರೆ ನಾನು ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆಗ ಧರ್ಮರಾಜನು ಭರವಸೆ ನೀಡಿದನು, ಚಿಂತಿಸಬೇಡ, ನಾವೆಲ್ಲರೂ ನಿನ್ನೊಂದಿಗೆ ಬರುತ್ತೇವೆ. ಭೀಮ, ನಕುಲ, ಸಹದೇವ, ನಾವೆಲ್ಲರೂ ನಿನ್ನ ಹಿಂದೆಯೇ ಇರುತ್ತೇವೆ. ಆದರೆ ನಿಜವೇನು ಗೊತ್ತೇ? ಅರ್ಜುನನಿಗೆ ಏಕೆ ಆ ಯೋಚನೆಯೇ ಬರಲಿಲ್ಲ ಚಕ್ರವ್ಯೂಹದಿಂದ ಹೊರಬರುವ ವಿದ್ಯೆಯನ್ನು ಕಲಿಸಲು? ಏಕೆಂದರೆ ಅಭಿಮನ್ಯು ತನ್ನ ಲೋಕಕ್ಕೆ ಏರಬೇಕಿತ್ತು, ಚಂದ್ರಲೋಕಕ್ಕೆ, ತನ್ನ ತಂದೆ ಚಂದ್ರದೇವರ ಬಳಿಗೆ. ಇದೇ ವಿಧಿಯ ಲೀಲೆ. ಯುದ್ಧಕ್ಕೆ ಹೊರಡುವ ಮೊದಲು ಅಭಿಮನ್ಯು ಧರ್ಮರಾಜನಿಗೆ ನಮಸ್ಕರಿಸಿದನು. ಸಾಮಾನ್ಯವಾಗಿ ಆಶೀರ್ವಾದಗಳು ಹೇಗಿರುತ್ತವೆ? ಆಯುಷ್ಮಾನ್ ಭವ, ದೀರ್ಘಾಯುಷ್ಯವಾಗಲಿ, ವಿಜಯೀ ಭವ. ಆದರೆ
ಧರ್ಮರಾಜನು ವಿಚಿತ್ರ ಆಶೀರ್ವಾದವನ್ನು ನೀಡಿದನು. ನಿನ್ನ ಶೌರ್ಯವು ಶಾಶ್ವತವಾಗಿ ನಿಲ್ಲಲಿ, ಅವನು ದೀರ್ಘಾಯುಷ್ಯವಾಗಲಿ ಎಂದು ಹೇಳಿದ್ದರೆ ಅಭಿಮನ್ಯು ಬದುಕಬಹುದಾದಿತ್ತು. ಏಕೆಂದರೆ ಧರ್ಮರಾಜನ ವಾಕ್ಸಿದ್ಧಿಯನ್ನು ಹೊಂದಿದ್ದನು. ಅವನ ಮಾತುಗಳು ಸತ್ಯವಾಗುವವು. ಆದರೆ ಅವನ ಆ ಮಾತು ಹೇಳಲಿಲ್ಲ, ಏಕೆಂದರೆ ವಿಧಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಚಂದ್ರದೇವರ ಷರತ್ತು, ಬ್ರಹ್ಮಾಂಡದ ನಿಯಮ. ಅಭಿಮನ್ಯು ಯುದ್ಧರಂಗವನ್ನು ಪ್ರವೇಶಿಸಿದನು. ಅಲ್ಲಿ ಚಕ್ರವ್ಯೂಹದ ಮುಂಭಾಗದಲ್ಲಿ ಸೈಂಧವನು ನಿಂತಿದ್ದನು. ಈ ಸೈಂಧವನೇ ದ್ರೌಪದಿಯನ್ನು ಅಪಹರಿಸಲು ಪ್ರಯತ್ನಿಸಿದವನು, ಶಿವನಿಂದ ವರವನ್ನು ಪಡೆದವನು. ಆದರೆ ಅಭಿಮನ್ಯು ಕೇವಲ 2 ನಿಮಿಷಗಳಲ್ಲಿ ಸೈಂಧವನನ್ನು ಸೋಲಿಸಿದನು. ಶಿವನ ವರ ಅಭಿಮನ್ಯುವಿನ ಶಕ್ತಿಯ ಮುಂದೆ ನಿಲ್ಲಲಿಲ್ಲ. ಅಭಿಮನ್ಯು ಆ ಕ್ಷಣವೇ ಸೈಂಧವನನ್ನು ಕೊಲ್ಲಬೇಕಾಗಿತ್ತು. ಆದರೆ ಅವನು ಕೊಲ್ಲಲಿಲ್ಲ, ಏಕೆಂದರೆ ಆ ದಿನ ಅವನು ಸಾಯುವುದು ವಿಧಿ. ಸಾವನ್ನು ಎದುರಿಸುವವರು ತಪ್ಪುಗಳನ್ನು ಮಾಡುತ್ತಾರೆ. ನಂತರ ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶಿಸಿದನು. ಹಾಗೆ ಮಾಡುವ ಮೊದಲು ಅವನು ಹಿಂತಿರುಗಿ ನೋಡಬೇಕಾಗಿತ್ತು, ಭೀಮ ಮತ್ತು ಧರ್ಮರಾಜರು ಒಳಗೆ ಬಂದಿದ್ದಾರೆಯೇ ಎಂದು. ಆದರೆ ಅವನು ಹಿಂತಿರುಗಿ ನೋಡಲಿಲ್ಲ. ಅತಿಯಾದ ಆತ್ಮವಿಶ್ವಾಸದಿಂದ ಅವನು ಒಬ್ಬನೇ ಒಳಗೆ ಹೋದನು. ಸಾವನ್ನು ಎದುರಿಸುವಾಗ ಈ ಅತಿಯಾದ ಆತ್ಮವಿಶ್ವಾಸವು ಸಾಮಾನ್ಯ. ಅಭಿಮನ್ಯು ಧೈರ್ಯದಿಂದ ಘೋಷಿಸಿದನು, ಇಂದು ನಾನು ಸ್ವಯಂ ರುದ್ರನ ವಿರುದ್ಧವೂ ಹೋರಾಡಲು ಸಿದ್ಧ. ತಾನು ತನ್ನ ಸಮಾಧಿಯ ಕಡೆಗೆ, ರುದ್ರಭೂಮಿಯ ಕಡೆಗೆ ಸಾಗುತ್ತಿದ್ದೇನೆ ಎಂದು ಅರಿಯದೆ ಅಭಿಮನ್ಯು ಚಕ್ರವ್ಯೂಹದ ಒಳಗೆ ಕಾಲಿಟ್ಟನು. ಶೀಘ್ರದಲ್ಲೇ ದುರ್ಯೋಧನನು ಅಭಿಮನ್ಯುವನ್ನು ಎದುರಿಸಿದನು. ಆ ದಿನ ದುರ್ಯೋಧನನ ಸಾವು ನಿಶ್ಚಿತವೆಂದು ತೋರಿತ್ತು. ಆದರೆ ದ್ರೋಣಾಚಾರ್ಯರು ಭಯಗೊಂಡರು. ಅವರು 14 ಪ್ರಬಲ ಯೋಧರನ್ನು ಒಟ್ಟುಗೂಡಿಸಿದರು. ದ್ರೋಣ, ಅಶ್ವತ್ಥಾಮ, ಕೃಪ, ಕರ್ಣ, ಕೃತವರ್ಮ, ಶಕುನಿ, ಶಲ್ಯ ಮತ್ತು ಇತರರು. 14 ಮಹಾಸಾರಥಿಗಳು ಒಬ್ಬ 16 ವರ್ಷದ ಹುಡುಗನ ವಿರುದ್ಧ. ಆದರೆ ಅಭಿಮನ್ಯು ಭೀಕರವಾಗಿ ಹೋರಾಡಿದನು. ಅವನ ಶೌರ್ಯವನ್ನು ನೋಡಲು ಸ್ವರ್ಗದಿಂದ ದೇವತೆಗಳು ಇಳಿದರು. ಅವನ ದೈವಿಕ ಲೋಕಕ್ಕೆ ಏರುವ ಸಮಯ ಸಮೀಪಿಸುತ್ತಿದೆ ಎಂದು ತಿಳಿದು ಅವರ ಕುತೂಹಲದಿಂದ ವೀಕ್ಷಿಸಿದರು. ಅಭಿಮನ್ಯು ಒಬ್ಬೊಬ್ಬರಾಗಿ ಎಲ್ಲರನ್ನೂ ಸೋಲಿಸಿದನು. ವಿಶೇಷವಾಗಿ ಕರ್ಣನು ಹೀನಾಯ ಸೋಲನ್ನು ಅನುಭವಿಸಿದನು. ಅಭಿಮನ್ಯು ಕರ್ಣನನ್ನು 2 ಬಾರಿ ಸೋಲಿಸಿದನು. 2 ಬಾರಿ ಕರ್ಣನು ಯುದ್ಧ ಭೂಮಿಯಿಂದ ಓಡಿ ಹೋದನು. ದುಶ್ಯಾಸನನ್ನು ಪ್ರಜ್ಞಾಹೀನನಾಗುವವರೆಗೂ ಹೊಡೆದನು. ದುರ್ಯೋಧನನ್ನು ಯುದ್ಧ ಭೂಮಿಯಿಂದ ಓಡಿಸಿದನು. ಅಭಿಮನ್ಯು ಆ ದಿನ ಅವರಿಬ್ಬರನ್ನು ಕೊಂದಿದ್ದರೆ ಮಹಾಭಾರತದ ಯುದ್ಧವೇ ಕೊನೆಗೊಳ್ಳುತ್ತಿತ್ತು. ಆದರೆ ಅವನು ಅವರನ್ನು ಉಳಿಸಿದನು. ನಂತರ ದುರ್ಯೋಧನನ ಮಗ ಲಕ್ಷ್ಮಣ ಕುಮಾರನು ಯುದ್ಧಕ್ಕೆ ಬಂದನು. ಅವನು ಜ್ವಾಲೆಯೊಳಗೆ ಹಾರುವ ಮಿಡಿಕೆಯಂತೆ ಕಾಣುತ್ತಿದ್ದನು. ದುರ್ಯೋಧನನು ದೊಡ್ಡ ಸೈನ್ಯದೊಂದಿಗೆ ತನ್ನ ಮಗನ ಪಕ್ಕದಲ್ಲಿ ನಿಂತನು. ಆದರೆ ಅಭಿಮನ್ಯು ದುರ್ಯೋಧನನ ಕಣ್ಣ ಮುಂದೆಯೇ ಲಕ್ಷ್ಮಣ ಕುಮಾರನ ತಲೆಯನ್ನು ತ್ವರಿತವಾಗಿ ಕತ್ತರಿಸಿದನು. ದುರ್ಯೋಧನನು ನಿಯಂತ್ರಣವಿಲ್ಲದೆ ಅತ್ತನು. ಅವನು ತನ್ನ ಸೈನ್ಯಕ್ಕೆ ಆಜ್ಞೆ ನೀಡಿದನು, ಅಭಿಮನ್ಯುವನ್ನು ಕೊಲ್ಲಿ, ಯಾವುದೇ ರೀತಿಯಲ್ಲಿ ಕೊಲ್ಲಿ. ಶಕುನಿಯು ಒಂದು ಕುತಂತ್ರದ ಯೋಜನೆಯನ್ನು ಪ್ರಸ್ತಾಪಿಸಿದನು. ಒಬ್ಬರೊಬ್ಬರಾಗಿ ನಾವು ಅವನನ್ನು ಸೋಲಿಸಲು ಸಾಧ್ಯವಿಲ್ಲ. ಏಕಕಾಲದಲ್ಲಿ ಎಲ್ಲಾ ದಿಕ್ಕುಗಳಿಂದ ದಾಳಿ ಮಾಡೋಣ. ಕರ್ಣನು ದ್ರೋಣನ ಸಲಹೆಯನ್ನು ಕೇಳಿದನು. ಗುರುಗಳೇ, ಅಭಿಮನ್ಯುವನ್ನು ಹೇಗೆ ಕೊಲ್ಲುವುದು? ಇಲ್ಲದಿದ್ದರೆ ಅವನು ನಮ್ಮೆಲ್ಲರನ್ನು ಕೊಲ್ಲುತ್ತಾನೆ. ದ್ರೋಣನು ವಿವರಿಸಿದನು. ಅವನ ರಕ್ಷಾ ಕವಚ, ರಥ, ಬಿಲ್ಲು ಇವುಗಳನ್ನು ಮೊದಲು ನಾಶಪಡಿಸಿ, ಆಗ ಮಾತ್ರ ಅವನನ್ನು ಸೋಲಿಸಬಹುದು. ನಂತರ ಮಹಾಭಾರತದಲ್ಲಿನ ಮೊದಲ ಅನೀತಿಯುತ ಯುದ್ಧ ಪ್ರಾರಂಭವಾಯಿತು. ದ್ರೋಣ, ಕೃಪಾಚಾರ್ಯ, ಅಶ್ವತ್ಥಾಮ, ಕರ್ಣ, ಕೃತವರ್ಮ, ಶಕುನಿ 6 ಮಹಾಸಾರಥಿಗಳು ಏಕಕಾಲದಲ್ಲಿ ಒಬ್ಬ ಹುಡುಗನ ಮೇಲೆ ದಾಳಿ ಮಾಡಿದರು. ಮಹಾಭಾರತದ ನಿಯಮಗಳು ಸ್ಪಷ್ಟವಾಗಿವೆ. ಒಬ್ಬರಿಗೊಬ್ಬರು ಮಾತ್ರ ಹೋರಾಡಬೇಕು. ಆನೆಯ ಮೇಲಿನವರು ಆನೆಯ ಮೇಲಿನವರೊಂದಿಗೆ ಮಾತ್ರ. ಆದರೆ ಆ ದಿನ ಈ ನಿಯಮಗಳೆಲ್ಲವೂ ಮುರಿದು ಹೋದವು. ಅಶ್ವತ್ಥಾಮನು ಪ್ರಬಲ ಅಸ್ತ್ರಗಳನ್ನು ಬಿಡುಗಡೆ ಮಾಡಿದರೂ ಅಭಿಮನ್ಯು ಅವನ್ನೆಲ್ಲವನ್ನೂ ನಾಶಪಡಿಸಿದನು. ಅಭಿಮನ್ಯು ತನ್ನ ಗುರಾಣಿಯಿಂದ ಬಾಣಗಳನ್ನು ತಡೆಯುತ್ತಿದ್ದಾಗ ಕರ್ಣನು ಅವನ ಗುರಾಣಿಯನ್ನು ಮುರಿದನು. ಅಭಿಮನ್ಯು ತನ್ನ ಖಡ್ಗದಿಂದ ಹೋರಾಡುತ್ತಿದ್ದಾಗ ದ್ರೋಣಾಚಾರ್ಯರು ಅವನ ಖಡ್ಗವನ್ನು ಮುರಿದರು. ಆಯುಧಗಳಿಲ್ಲದೆ ಉಳಿದ ಅಭಿಮನ್ಯು ರಥದ ಚಕ್ರವನ್ನು ತೆಗೆದು ಅದನ್ನೇ ಆಯುಧವಾಗಿ ಬಳಸಿದನು. ವ್ಯಾಸ ಮಹರ್ಷಿಗಳು ಈ ದೃಶ್ಯವನ್ನು ಹೀಗೆ ವರ್ಣಿಸಿದ್ದಾರೆ.
ಅಭಿಮನ್ಯು ರಥದ ಚಕ್ರವನ್ನು ತಿರುಗಿಸುತ್ತಿರುವುದು ಶ್ರೀಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ತಿರುಗಿಸುವುದಕ್ಕೆ ಹೋಲುತ್ತದೆ. ಅಭಿಮನ್ಯು ಆ ಚಕ್ರದಿಂದ 100 ಶತ್ರುಗಳನ್ನು ಹೊಡೆದುರುಳಿಸಿದನು. ಆದರೆ ಎಲ್ಲಾ ದಿಕ್ಕುಗಳಿಂದ ಬಾಣಗಳು ಸುರಿಯುತ್ತಿದ್ದವು, ಖಡ್ಗಗಳು ತಿವಿಯುತ್ತಿದ್ದವು, ಗದೆಗಳು ಬೀಳುತ್ತಿದ್ದವು. ಅಭಿಮನ್ಯು ಹೋರಾಡುತ್ತಿದ್ದನು. ಆದರೆ ಅಂತಿಮವಾಗಿ ಅವನು ನೆಲಕ್ಕೆ ಕೆಡವಲ್ಪಟ್ಟನು. ಆದರೂ ಅಭಿಮನ್ಯು ಬಿಟ್ಟುಕೊಡಲಿಲ್ಲ. ಅವನು ಏಳಲು ಪ್ರಯತ್ನಿಸಿದಾಗ ದುಶ್ಯಾಸನನ ಮಗನು ತನ್ನ ಗದೆಯಿಂದ ಅಭಿಮನ್ಯುವಿನ ತಲೆಯ ಮೇಲೆ ಹೊಡೆದನು. ಚಂದ್ರಪುತ್ರ ವರ್ಚಸ್ ಭೂಮಿಯ ಮೇಲೆ ಬಿದ್ದನು. 16 ವರ್ಷಗಳ ಅವತಾರ ಸಂಪೂರ್ಣವಾಯಿತು. ಆಗ ಆಕಾಶವಾಣಿ ಕೇಳಿಸಿತು, ದ್ರೋಣ, ಕರ್ಣ ಮತ್ತು ಇತರರು ಅಭಿಮನ್ಯುವನ್ನು ಅನ್ಯಾಯವಾಗಿ ಕೊಂದಿದ್ದಾರೆ. ಈ ಘೋಷಣೆಯೊಂದಿಗೆ ಅಭಿಮನ್ಯುವಿನ ಆತ್ಮ ಚಂದ್ರಲೋಕಕ್ಕೆ ತನ್ನ ತಂದೆ ಚಂದ್ರದೇವರ ಬಳಿಗೆ ಏರಿತು. ಚಂದ್ರದೇವರ ಷರತ್ತು ಈಡೇರಿತು. 16 ವರ್ಷಗಳ ನಂತರ ವರ್ಚಸ್ ಮರಳಿ ಬಂದನು. ಈಗ ನಿಮಗೆ ಸತ್ಯ ಅರ್ಥವಾಯಿತೆ. ಕೃಷ್ಣನು ಏಕೆ ಮಧ್ಯಪ್ರವೇಶಿಸಲಿಲ್ಲ? ಏಕೆಂದರೆ ಇದು ಚಂದ್ರದೇವರೊಂದಿಗೆ ಒಪ್ಪಂದವಾಗಿತ್ತು. ಇದು ಬ್ರಹ್ಮಾಂಡದ ನಿಯಮವಾಗಿತ್ತು. ಅರ್ಜುನನಿಗೆ ಏಕೆ ಚಕ್ರವ್ಯೂಹದಿಂದ ಹೊರಬರುವ ವಿದ್ಯೆಯನ್ನು ಕಲಿಸುವ ಯೋಚನೆ ಬರಲಿಲ್ಲ? ಏಕೆಂದರೆ ಅಭಿಮನ್ಯು ಹೊರಬರಬೇಕಾಗಿರಲಿಲ್ಲ, ಅವನು ಏರಬೇಕಾಗಿತ್ತು ಚಂದ್ರಲೋಕಕ್ಕೆ. ಧರ್ಮರಾಜನು ಏಕೆ ಆಯುಷ್ಮಾನ್ ಭವ ಎಂದು ಹೇಳಲಿಲ್ಲ? ಏಕೆಂದರೆ ವಿಧಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅಭಿಮನ್ಯು ಏಕೆ ಕರ್ಣ, ದುರ್ಯೋಧನ, ಸೈಂಧವರನ್ನು ಕೊಲ್ಲಲಿಲ್ಲ? ಏಕೆಂದರೆ ಅವನು ಸಾಯಬೇಕಾಗಿತ್ತು. ಸಾವನ್ನು ಎದುರಿಸುವವರು ತಪ್ಪುಗಳನ್ನು ಮಾಡುತ್ತಾರೆ. ಇದೇ ವಿಧಿಯ ಲೀಲೆ. ಇದೇ ಮಹಾಭಾರತದ ರಹಸ್ಯ. ಅಭಿಮನ್ಯು ಕೇವಲ 16 ವರ್ಷಗಳು ಬದುಕಿದ್ದನು. ಆದರೆ ಅವನ ಶೌರ್ಯ ಶಾಶ್ವತವಾಗಿ ನಿಂತಿದೆ. ಧರ್ಮರಾಜನ ಆಶೀರ್ವಾದ ಸತ್ಯವಾಯಿತು. ನಿನ್ನ ಶೌರ್ಯವು ಶಾಶ್ವತವಾಗಿ ನಿಲ್ಲಲಿ. ಇಂದಿಗೂ 1000 ವರ್ಷಗಳ ನಂತರವೂ ಅಭಿಮನ್ಯುವಿನ ಕತೆ ಬದುಕಿದೆ. ಅವನ ಧೈರ್ಯ ಜೀವಂತವಾಗಿದೆ. ಅವನ ತ್ಯಾಗ ಅಮರವಾಗಿದೆ. ಅವನು 16 ವರ್ಷಗಳು ಮಾತ್ರ ಭೂಮಿಯ ಮೇಲೆ ಇದ್ದನು. ಆದರೆ ಯುಗಾಂತರಗಳವರೆಗೂ ಜನರ ಹೃದಯಗಳಲ್ಲಿ ಬದುಕುತ್ತಾನೆ. ಇದೇ ನಿಜವಾದ ಅಮರತ್ವ. ಇದೇ ನಿಜವಾದ ವಿಜಯ. ಈ ಅಭಿಮನ್ಯುವಿನ ಸಂಪೂರ್ಣ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನೀವು ಅಧಿಕೃತ ಮಹಾಭಾರತವನ್ನು ತಿಳಿಯಬೇಕೆಂದರೆ ವ್ಯಾಸ ಮಹಾಭಾರತವನ್ನು ತಿಳಿದುಕೊಳ್ಳಿ. ಹೀಗೆ ಮಹಾಭಾರತದ ಇನ್ನಷ್ಟು ನಿಗೂಢ ಕಥೆಗಳನ್ನು ತಿಳಿಯಲು ಮಹಾಭಾರತ ಎಂದು ಕಮೆಂಟ್ ಮಾಡಿ. ನಮಸ್ಕಾರ.